ಕೃಷ್ಣ ರಾಧೆಯನೊಂದಿಗೆ ಮಾತಾಡಿ ಉಪಪ್ಲಾವ್ಯಕ್ಕೆ ಬಂದು ಸುಖವಾಗಿ ನಿದ್ದೆ ಮಾಡಿದನು. ಸೂರ್ಯಾಸ್ತದ ನಂತರ ಪಾಂಡವರಿದ್ದಲ್ಲಿಗೆ ಬಂದನು. ಯುಧಿಷ್ಠಿರನು, ಹಸ್ತಿನಾಪುರದಲ್ಲಿ ಏನು ನಡೆಯಿತೆಂದು ತಿಳಿಯಲು ನಾವೆಲ್ಲರೂ ಕಾತುರರಾಗಿದ್ದೇವೆ, ತಿಳಿಸುತ್ತೀಯಾ ಕೃಷ್ಣ ಎಂದು ಕೇಳಿದನು. ಆಗ ಕೃಷ್ಣನು, ಧೃತರಾಷ್ಟ್ರನ ಸಭೆಯಲ್ಲಿ ದುರ್ಯೋಧನನಿಗೆ ಬುದ್ಧಿಮಾತು ವಿವೇಕ ಹೇಳಲು ನನ್ನಿಂದಾದಷ್ಟು ಪ್ರಯತ್ನಿಸಿದೆ ಯುಧಿಷ್ಠಿರ, ಆದರೆ ಸಾಧ್ಯವಾಗಲಿಲ್ಲ. ನಾನು ಬಯಸಿದ್ದನ್ನು ಸಾಧಿಸಿಕೊಂಡು ಬರಲು ಆಗಲಿಲ್ಲ. ಈ ಬಗ್ಗೆ ನನಗೆ ತುಂಬ ಬೇಸರವಾಗಿದೆ, ವಿಷಾದಿಸುತ್ತೇನೆ. ನಮ್ಮಿಬ್ಬರ ಕನಸು ನನಸಾಗಲಿಲ್ಲ. ನಿನ್ನ ಹೆಸರಿಗೆ ತಕ್ಕಂತೆ ನೀನು ಯುದ್ಧ ಮಾಡಲೇಬೇಕಾಗಿದೆ ಎಂದನು. ಯುಧಿಷ್ಠಿರನು ನೋವು ನಿರಾಸೆಯಿಂದ ಅವನತ ಮುಖಿಯಾದನು. ಸ್ವಲ್ಪ ಹೊತ್ತಿನ ನಂತರ ಯುಧಿಷ್ಠಿರನು, ಎಲ್ಲವನ್ನೂ ಹೇಳು ಕೃಷ್ಣ, ಕೌರವರ ಸಭೆಯಲ್ಲಿ ಏನೇನಾಯಿತು ಎಂದು ಕೇಳಿದನು. ಕೃಷ್ಣನು, ಎಲ್ಲರೂ ಕೇಳಿರಿ. ನಾನು ರಾಜಸಭೆಗೆ ಹೋದೆನು. ಆಗ ಕುರುಗಳೆಲ್ಲರೂ ನನ್ನ ಮಾತನ್ನು ಕೇಳುವುದಕ್ಕಾಗಿ ಕಾಯುತ್ತಿದ್ದರು. ನಾರದ ಮುಂತಾದ ಮಹರ್ಷಿಗಳೂ ಬಂದಿದ್ದರು ಎಂದು ಅಲ್ಲಿಂದ ನಡೆದುದೆಲ್ಲವನ್ನೂ ಸ್ವಲ್ಪವೂ ಬಿಡದೆ ವರ್ಣಿಸಿದನು. ಕೃಷ್ಣನನ್ನು ಬಂಧಿಸಲು ದುರ್ಯೋಧನನು ಯೋಚಿಸಿದನು ಎಂದು ಕೇಳಿ ಪಾಂಡವರಿಗೆ ತಡೆಯಲಾರದಷ್ಟು ಸಿಟ್ಟು ಬಂದಿತು. ಯುಧಿಷ್ಠಿರನು, ನಮ್ಮ ಕೃಷ್ಣನನ್ನು ಬಂಧಿಸುವ ಉದ್ದಟತನವೇ? ಅವನಿಗಿನ್ನೂ ಉಳಿಗಾಲವಿಲ್ಲ. ನನ್ನ ಕ್ಷಮೆಯ ದಿನಗಳು ಮುಗಿದವು. ನಾನು ಯುದ್ಧ ಮಾಡುವುದೆಂದು ನಿರ್ಧರಿಸಿದ್ದೇನೆ. ಇದು ಹಿಂದೆ ಎಂದೆಂದಿಗೂ ನಡೆಯದಿಲ್ಲದಂತಹ ಯುದ್ಧವಾಗುತ್ತದೆ ಕೃಷ್ಣ. ಈ ಪಾಪಿಗಳ ರಕ್ತಕ್ಕಾಗಿ ಭೂಮಿ ಬಾಯಾರಿದೆ ಎಂದು ನೀನೊಮ್ಮೆ ಹೇಳಿದ್ದೆಯಲ್ಲವೇ? ನಾವಿನ್ನು ಕಾಯುವುದು ಬೇಡ. ಇದೇ ಕ್ಷಣವೇ ಯುದ್ಧವನ್ನು ಆರಂಭಿಸೋಣ ಎನ್ನಲು ಭೀಮನಿಗೆ ಅಣ್ಣನ ಮಾತು ಕೇಳಿ ಮೈ ಜುಮ್ಮೆಂದಿತು. ಓಡಿ ಬಂದು ಅಣ್ಣನನ್ನು ಆಲಿಂಗಿಸಿಕೊಂಡನು. ಗದೆಯನ್ನು ಆಕಾಶಕ್ಕೆಸೆದು ಮತ್ತೆ ಅದನ್ನು ಹಿಡಿದು ಭೀಮನು, ಯುದ್ಧ ಯುದ್ಧ, ಇನ್ನು ಮುಂದೆ ಯಾರಿಗೂ ವೃದ್ಧರಾಜನ ಮಕ್ಕಳನ್ನು ಮೃತ್ಯುವಿನಿಂದ ತಪ್ಪಿಸಲಾಗುವುದಿಲ್ಲ. ಕೃಷ್ಣ, ನನಗೆ ಅಮೃತವನ್ನೀಂಟಿದ ಅನುಭವವಾಗುತ್ತಿದೆ. ಭಲೆ ನಾವಿಂದು ಕ್ಷತ್ರಿಯರಾದೆವು ಎಂದು ಕುಣಿದಾಡಿದನು. ಕೃಷ್ಣನು, ನಾನು ಉಪಪ್ಲಾವ್ಯಕ್ಕೆ ಹೊರಡುವಾಗ ದುರ್ಯೋಧನನು ತನ್ನ ಸೈನ್ಯವನ್ನು ಕುರುಕ್ಷೇತ್ರದ ಕಡೆಗೆ ಹೊರಡಿಸುತ್ತಿದ್ದ ಎಂದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.